ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಸಾದ್ ಶೆಟ್ಟಿ ಸೀತಾನದಿ. ಪ್ರಜಾಧ್ವನಿಯ ಒಂದು ವಿಶೇಷ ಸಂಚಿಕೆಯೊಂದಿಗೆ ಈ ವಾರ ಮತ್ತೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಅವಿಭಜಿತ ದಕ್ಷಿಣ ಕನ್ನಡ ಅಂದರೆ ಈಗಿನ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯ ಸಾಂಸ್ಕೃತಿಕ ಮತ್ತು ಜಾನಪದ ಕ್ರೀಡೆ ಕಂಬಳ. ಈ ಕಂಬಳದ ಕುರಿತು ನಾನು ನಿಮಗೆ ವಿವರವಾಗಿ ಈ ಸಂಚಿಕೆಯಲ್ಲಿ ಹೇಳಲಿಕ್ಕಿದ್ದೇನೆ. ದಷ್ಟಪುಷ್ಟವಾಗಿ ಬೆಳೆಸಿದ ಕೋಣಗಳನ್ನು ಹಸನಾಗಿ ಹದ ಮಾಡಿದ ಮಣ್ಣಿನ ಗದ್ದೆಯಲ್ಲಿ ಓಡಿಸುವ ಸ್ಪರ್ಧೆಯೇ ಈ ಕಂಬಳ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜನಪದದೊಂದಿಗೆ ಹಾಸುಹೊಕ್ಕಾಗಿರುವ ಈ ಕ್ರೀಡೆ ಒಂದು ಕೇವಲ ಆಟವಾಗಿ ಉಳಿದಿಲ್ಲ, ಕೃಷಿಯೊಂದಿಗೆ ಬೆಸೆದುಕೊಂಡು ಒಂದು ಸಂಪ್ರದಾಯವಾಗಿ ಉಳಿದಿದೆ. ರೈತಾಪಿ ಜನರು ಭತ್ತದ ಕೊಯ್ಲಿನ ನಂತರ ತಮ್ಮ ಮನರಂಜನೆಗೋಸ್ಕರ ಏರ್ಪಡಿಸುತ್ತಿದ್ದ ಒಂದು ಕ್ರೀಡೆಯಾಗಿದೆ. ಎರಡು ಕೋಣಗಳ ಕುತ್ತಿಗೆಗೆ ನೊಗ ಕಟ್ಟಿ ಅವುಗಳನ್ನು ಓಡಿಸಲಾಗುವ ಈ ಕ್ರೀಡೆಯಲ್ಲಿ ಕೋಣಗಳೊಂದಿಗೆ ಅವುಗಳನ್ನು ಓಡಿಸುವಾತನ ಪಾತ್ರವೂ ಮುಖ್ಯವಾಗಿರುತ್ತದೆ. ಕಂಬಳದ ಸ್ಪರ್ಧೆಗೆ 125 ಮೀಟರ್ನಷ್ಟು ಉದ್ದದ ಕರೆಯನ್ನು ಸಜ್ಜುಗೊಳಿಸಲಾಗುತ್ತದೆ. 2020ರಲ್ಲಿ ನಡೆದ ಐಕಳ ಕಂಬಳದಲ್ಲಿ ಶ್ರೀನಿವಾಸ್ ಗೌಡ ಎಂಬವರು 100 ಮೀಟರ್ ದೂರವನ್ನು ಕೇವಲ 9.55 ಸೆಕೆಂಡ್ನಲ್ಲಿ ಕ್ರಮಿಸುವ ಮೂಲಕ ಜಮೈಕದ ಓಟಗಾರ ಉಸೇನ್ ಬೋಲ್ಟ್ ದಾಖಲೆಯನ್ನು ಕೂಡ ಮೀರಿಸಿದ್ದಾರೆ. 2021ರಲ್ಲಿ ನೇಗಿಲು ಹಿರಿಯ ವಿಭಾಗದಲ್ಲಿ 100 ಮೀಟರ್ ದೂರವನ್ನು ಶ್ರೀನಿವಾಸ್ ಗೌಡರವರು ಕೇವಲ 8.96 ಸೆಕೆಂಡ್ಗಳಲ್ಲಿ ಪೂರೈಸಿ ಇನ್ನೊಂದು ಹೊಸ ದಾಖಲೆಯನ್ನು ಕೂಡ ಬರೆದಿರುತ್ತಾರೆ. ಕಂಬಳದ ಕೋಣಗಳು ಓಟದಲ್ಲಿ ಎಷ್ಟು ಎತ್ತರಕ್ಕೆ ಕೆಸರನ್ನು ಹಾರಿಸುತ್ತವೆ ಅಂತ ಅಲ್ಲಲ್ಲಿ ಕೋಲು ಕಟ್ಟಿರುತ್ತಾರೆ. ಅದಕ್ಕೂ ಕೂಡ ಬಹುಮಾನಗಳು ಇರುತ್ತದೆ. ಗದ್ದೆಯ ಎರಡೂ ಕರೆಗಳಲ್ಲಿ 6.5 ಕೋಲು ಅಥವಾ 7.5 ಕೋಲು ಎತ್ತರಕ್ಕೆ ನಿಶಾನಿಗಳನ್ನು ಕಟ್ಟುತ್ತಾರೆ. ಕೋಣಗಳು ಓಡುವಾಗ ಕಣಿ ಹಲಗೆಯು ಚಿಮ್ಮಿಸುವ ಕೆಸರು ಕಾರಂಜಿಯ ದೃಶ್ಯ ಮನಸೆಳೆಯುವಂಥದ್ದು. ಕಂಬಳಕ್ಕೆ 100 ವರ್ಷಗಳ ಇತಿಹಾಸವಿದೆ. ಹಿಂದಿನ ಕಾಲದಲ್ಲಿ ರಾಜರುಗಳ ಬೆಂಬಲ ಮತ್ತು ಪ್ರೋತ್ಸಾಹದೊಂದಿಗೆ ಕಂಬಳ ನಡೆಯುತ್ತಿತ್ತು ಎಂಬ ಅಂಬೋಣ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳುಮೆಗಾಗಿ ಕೋಣಗಳನ್ನು ಬಳಸುವುದು ಸರ್ವೇ ಸಾಮಾನ್ಯ. ಅವುಗಳಲ್ಲಿ ಬಲಿಷ್ಠವಾದವುಗಳ ಮಧ್ಯೆ ಓಟದ ಸ್ಪರ್ಧೆ ಏರ್ಪಡಿಸಿ ವಿಜೇತರಾದವರನ್ನು ಸನ್ಮಾನಿಸುವುದರ ಹಿಂದೆ ಕೃಷಿಕರ ಕ್ರೀಡಾ ಮನೋಭಾವಕ್ಕೆ ಇಂಬು ಕೊಡುವ ಉದ್ದೇಶ ಸ್ಪಷ್ಟವಾಗಿ ಕಾಣುತ್ತದೆ. ಅಂತೆಯೇ ಕೋಣಗಳನ್ನು ಚೆನ್ನಾಗಿ ಸಲಹಲು ಇದೊಂದು ನೆಪವಾಗಿದೆ. ಭತ್ತದ ಮೊದಲ ಕೊಯ್ಲಿನ ನಂತರ ಈ ಕ್ರೀಡೆ ನಡೆಯುತ್ತದೆ. ಸಾಮಾನ್ಯವಾಗಿ ನವೆಂಬರ್-ಡಿಸೆಂಬರ್ ನಂತರದ ಚಳಿಗಾಲದಲ್ಲಿ ಆರಂಭವಾಗುವ ಕಂಬಳ ಕರಾವಳಿಯ ಬಿಸಿಲ ಬೇಗ ಏರುವ ಮೊದಲೇ ಫೆಬ್ರವರಿ-ಮಾರ್ಚ್ನಲ್ಲಿ ಮುಗಿಯುತ್ತದೆ. ಕಂಬಳ ಕೇವಲ ಜಾನಪದ ಪರಂಪರೆಗೆ ಸೀಮಿತವಾಗಿಲ್ಲ. ಧಾರ್ಮಿಕ ಹಾಗೂ ವೈಚಾರಿಕತೆಯ ನಂಬಿಕೆಯೂ ಇದರ ಹಿಂದಿದೆ. ಹೆಚ್ಚು ಹಿಡುವಳಿ ಹೊಂದಿರುವ ಗ್ರಾಮದ ಕೃಷಿಕರೊಬ್ಬರ ಗದ್ದೆಯಲ್ಲಿ ಕಂಬಳದ ಆಯೋಜನೆ ಆದರೂ ಸುತ್ತಮುತ್ತಲಿನ ಗ್ರಾಮದ ಜನರು ಹಬ್ಬದಂತೆ ಬಂದು ಸಂಭ್ರಮಿಸುತ್ತಾರೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬಡಗು ಮತ್ತು ತೆಂಕು ಭಾಗಗಳಲ್ಲಿ ಈ ಕ್ರೀಡೆ ಪ್ರಚಲಿತದಲ್ಲಿದೆ. ಆಚರಣೆ ಹಾಗೂ ಸಂಪ್ರದಾಯಗಳಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳಿದ್ದರೂ ನಂಬಿಕೆಗಳಲ್ಲಿ ಏನೂ ವ್ಯತ್ಯಾಸವಿಲ್ಲ. ತೆಂಕಿನ ಭಾಗಗಳಲ್ಲಿ ಜೋಡುಕೆರೆ ಪದ್ಧತಿ ಇದ್ದರೆ ಬಡಗಿನ ವಿಶಾಲವಾದ ಗದ್ದೆಗಳಲ್ಲಿ ಓಟದ ಕೋಣಗಳನ್ನು ಓಡಿಸುತ್ತಾರೆ. ಬಡಗಿನ ಹೆಚ್ಚಿನ ಕಡೆಗಳಲ್ಲಿ ಹಗ್ಗ ಹಾಗೂ ಹಲಗೆ ಎನ್ನುವ 2 ವಿಭಾಗಗಳಲ್ಲಿ ಸ್ಪರ್ಧೆ ನಡೆದರೆ ತೆಂಕಿನಲ್ಲಿ ನೇಗಿಲು, ಹಗ್ಗ, ಅಡ್ಡ ಹಲಗೆ, ಕೆನೆ ಹಲಗೆ ಎನ್ನುವ 4 ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯುತ್ತದೆ. ಗ್ರಾಮ ದೇವರು ಹಾಗೂ ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸಿದ ಬಳಿಕವೇ ಕಂಬಳದ ಮನೆಯವರು ಕಂಬಳದ ದಿನವನ್ನು ನಿಗದಿ ಮಾಡುತ್ತಾರೆ. ಪ್ರತಿ ಕಂಬಳದಲ್ಲಿ ತಪ್ಪದೆ ಭಾಗವಹಿಸುವ ಕೋಣಗಳನ್ನು ಸಣ್ಣಂದಿನಿಂದಲೇ ವಿಶೇಷ ಆಸಕ್ತಿ ವಹಿಸಿ ಸಾಕಲಾಗುತ್ತದೆ. ಕಂಬಳದ ಕೋಣಗಳನ್ನು ಇತರ ಜಾನುವಾರುಗಳಂತೆ ಸಾಮಾನ್ಯವಾಗಿ ನೋಡಿಕೊಳ್ಳದೆ ಅವುಗಳ ಬಗ್ಗೆ ವಿಶೇಷ ಕಾಳಜಿ ಇರುತ್ತದೆ. ಈ ಕಂಬಳದ ಕೋಣಗಳಿಗೆ ಉಳುಮೆಗಾಗಿ ಇನ್ಯಾವುದೇ ಚಟುವಟಿಕೆಗಳಿಗಾಗಿ ಬಳಸಲಾಗುವುದಿಲ್ಲ.
ಕಂಬಳದ ಕೋಣದ ಯಜಮಾನರು ಅದಕ್ಕೆ ವಿಶೇಷವಾದ ಆಹಾರ ವ್ಯವಸ್ಥೆಯನ್ನು ಮಾಡುತ್ತಾರೆ. ಕೋಣಗಳಿಗೆ ಸೆಕೆಯಾಗದಂತೆ ಹಲವೆಡೆ ಫ್ಯಾನ್ ವ್ಯವಸ್ಥೆ ಮಾಡಲಾಗಿದ್ದರೆ ಇನ್ನು ಕೆಲವೆಡೆ ಹವಾನಿಯಂತ್ರಿತ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತದೆ. ಕೋಣಗಳಿಗೆ ಸ್ನಾನಕ್ಕೆ ಹಲವೆಡೆ ಕೆರೆಗಳ ವ್ಯವಸ್ಥೆ ಇದ್ದರೆ ಕೆಲವೆಡೆ ಸ್ವಿಮ್ಮಿಂಗ್ ಪೂಲ್ ಕೂಡ ಮಾಡಲಾಗುತ್ತದೆ. ಇನ್ನು ಇದಕ್ಕೆ ಮಸಾಜ್ ಸೇರಿದಂತೆ ವಿಶೇಷ ಆರೈಕೆಗಳು ಸದಾ ಇರುತ್ತದೆ. ಅಂದಾಜು ಪ್ರತಿ ಜೋಡಿ ಕೋಣಕ್ಕೆ ಕಂಬಳದ ಯಜಮಾನರು ಪ್ರತಿದಿನಕ್ಕೆ 1,000ದಿಂದ 3,000 ರೂಪಾಯಿವರೆಗೂ ಕೂಡ ಖರ್ಚು ಮಾಡುತ್ತಾರೆ. ಕಂಬಳ ಕೋಣಕ್ಕೆ ಹುರುಳಿ, ಹುಲ್ಲು ನೀಡಿ ಎಣ್ಣೆ ಹಾಕಿ ಮಸಾಜ್ ಕೂಡ ಮಾಡುತ್ತಾರೆ. ಅದಕ್ಕೆ ಒಂದು ಪ್ರೀತಿಯಿಂದ ಹೆಸರನ್ನು ಕೂಡ ಇಡುತ್ತಾರೆ. ಮಂಗಳೂರು ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಬೈಂದೂರಿನಿಂದ ಕಾರ್ಕಳದವರೆಗೂ ಗ್ರಾಮೀಣ ಭಾಗಗಳಲ್ಲಿ ನೂರಾರು ಕಂಬಳಗಳು ನಡೆಯುತ್ತದೆ. ಮಂಗಳೂರು ಭಾಗದಲ್ಲಿ ನಡೆಯುವ ಪ್ರಸಿದ್ಧ ಕಂಬಳಗಳೆಂದರೆ ಬಂಟ್ವಾಳದ ಕಾವಲಕಟ್ಟೆಯಲ್ಲಿ ನಡೆಯುವ ಮುಡೂರು ಪಡೂರು ಕಂಬಳ, ಗೋರಖನಾಥ ಕಂಬಳ, ಮಂಗಳೂರು ಕದ್ರಿಯಲ್ಲಿ ನಡೆಯುವ ಮತ್ಸ್ಯೇಂದ್ರನಾಥ ಗೋರಖನಾಥ ಕಂಬಳ, ಮೂಡುಬಿದ್ರೆಯಲ್ಲಿ ನಡೆಯುವ ಕೋಟಿ ಚೆನ್ನಯ್ಯ ಕಂಬಳ, ಐಕಳದಲ್ಲಿ ಕಾಂತಬಾರೆ ಬೂದಬಾರೆ ಕಂಬಳ, ಉಪ್ಪಿನಂಗಡಿಯ ನೇತ್ರಾವತಿ ನದಿ ಸಮೀಪ ನಡೆಯುವ ವಿಜಯ ವಿಕ್ರಮ ಕಂಬಳವು ಪ್ರಸಿದ್ಧವಾಗಿದೆ. ಪಿಲಿಕುಳದಲ್ಲಿ ನಡೆಯುವ ನೇತ್ರಾವತಿ ಫಲ್ಗುಣಿ ಕಂಬಳವು ವಿಶೇಷವಾಗಿ ನಡೆಯುತ್ತದೆ. ಇನ್ನು ಉಡುಪಿ ಭಾಗದಲ್ಲಿ ನಡೆಯುವ ಕಂಬಳಗಳೆಂದರೆ ಕಾರ್ಕಳದ ಈದು ಮತ್ತು ಜಪ್ಪಿನ ಮೊಗರಿನಲ್ಲಿ ನಡೆಯುವ ಜಯ ವಿಜಯ ಕಂಬಳ, ಕಾರ್ಕಳದ ಮಿಯಾರಿನಲ್ಲಿ ನಡೆಯುವ ಲವಕುಶ ಕಂಬಳ, ಮುಲ್ಕಿ ಮತ್ತು ಕಟಪಾಡಿಯಲ್ಲಿ ನಡೆಯುವ ಮೂಡುಪಡು ಕಂಬಳ. ಇನ್ನು ಕುಂದಾಪುರ ಭಾಗದಲ್ಲಿ ನಡೆಯುವ ಕಂಬಳಗಳೆಂದರೆ ಬಾರ್ಕೂರಿನ ಪುರಾಣ ಪ್ರಸಿದ್ಧ ಕಂಬಳ, ಮಂದಾರ್ತಿ ಸಮೀಪದ ಪುರಾಣ ಪ್ರಸಿದ್ಧ ವಂಡಾರು ಕಂಬಳ. ಇಲ್ಲಿ ಕೋಣಗಳು ಕೆಸರುಗದ್ದೆ ಇಳಿದರೆ 30 ಮೈಲಿ ದೂರದ ಕೋಟೇಶ್ವರದ ಕೆರೆಯ ನೀರು ಕೆಸರಾಗುತ್ತದೆ ಎಂಬ ಪ್ರತೀತಿ ಇದೆ. ರಾಜ ಅಲ್ಲಿಂದ ಇಲ್ಲಿಗೆ ಸುರಂಗ ಮಾರ್ಗ ಮಾಡಿದ್ದ ಎಂಬ ಕೂಡ ಪ್ರತೀತಿ ಕೂಡ ಇದೆ. ಇನ್ನು ಮಾಜಿ ಸಂಸದರಾದ ಜಯಪ್ರಕಾಶ್ ಹೆಗ್ಡೆಯವರ ಆದಿಮನೆ ಕುಂದಾಪುರ ಸಮೀಪದ ಕೊರ್ಗಿಯಲ್ಲಿ ಕೂಡ ಪುರಾಣ ಪ್ರಸಿದ್ಧ ಕಂಬಳ ನಡೆಯುತ್ತದೆ. ಇನ್ನು ಬೈಂದೂರಿನ ತಗ್ಗರ್ಸೆ ಕಂಬಳ, ಆಜ್ರೆಯ ಕಂಬಳ, ಎಡ್ತಾಡಿ ಕಂಬಳ, ಕೆರಾಡಿ ಕಂಬಳ, ಮೂಡ್ಲಕಟ್ಟೆ ಕಂಬಳ, ಹಂದಾಡಿ ಕಂಬಳ, ಹೆರಂಜೆ ಕಂಬಳ, ಮೊಲಹಳ್ಳಿ ಕಂಬಳ, ಬಿಲ್ಲಾಡಿ ಕಂಬಳ, ಚೇರ್ಕಾಡಿಯ ಕಂಬಳ, ಕುಚ್ಚೂರು ಕಂಬಳ, ಸೂರಾಲಿನ ಕಂಬಳ, ತೋನ್ಸೆಯ ಕಂಬಳ, ನಂದಿಕೂರು ಮುಂತಾದ ಸ್ಥಳಗಳಲ್ಲಿ ನಡೆಯುವ ಕಂಬಳಗಳು ಜನಾಕರ್ಷಣೆಯನ್ನು ಇನ್ನೂ ಉಳಿಸಿಕೊಂಡಿವೆ. ಸಂಪ್ರದಾಯ ಹಾಗೂ ಪರಂಪರೆಗೆ ಸೀಮಿತವಾಗಿದ್ದ ಈ ಕಂಬಳ ಕ್ರೀಡೆ ಇತ್ತೀಚಿನ ವರ್ಷಗಳಲ್ಲಿ ಪ್ರತಿಷ್ಠೆಯ ಕ್ರೀಡೆಯಾಗಿ ಬದಲಾಗಿದೆ. ಬೆರಳೆಣಿಕೆಯ ಹರಕೆ ಕಂಬಳಗಳನ್ನು ಹೊರತುಪಡಿಸಿದರೆ ಹೆಚ್ಚಿನ ಕಂಬಳಗಳು ಪ್ರತಿಷ್ಠೆ ಹಾಗೂ ಸ್ಪರ್ಧೆಯನ್ನು ಕೇಂದ್ರೀಕರಿಸಿವೆ. ಅವಿಭಜಿತ ದಕ್ಷಿಣ ಕನ್ನಡಿಗರ ಪರಂಪರೆಯಾದ ಸಂಸ್ಕೃತಿಯ ಸೊಗಡನ್ನು ವಿಶ್ವಕ್ಕೆ ತಿಳಿಸಿದ ಜನಪದ ಕ್ರೀಡೆ ಕಂಬಳ ಸಂಪ್ರದಾಯ ಹಾಗೂ ಪರಂಪರೆಯನ್ನು ಉಳಿಸಲಿ ಬೆಳೆಸಲಿ ಎನ್ನುವುದು ಕಂಬಳಾಸಕ್ತರ ಹಾರೈಕೆ ಮತ್ತು ನಮ್ಮ ಪ್ರಜಾಧ್ವನಿಯ ಬಯಕೆಯೂ ಹೌದು. ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಮುಂದಿನ ವಾರ ಮತ್ತೆ ನಾನು ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.